ಸ್ನೇಹಿತರೆ, ನಾನು ಮಾಡ್ತಾಯಿದ್ದೀನಿ, ರಾಜ್ ಅವ್ರ ಬಗ್ಗೆ ಮಾಡ್ತಾ ಹೋಗ್ತೀನಿ. ಆದರೆ ಇವತ್ತು ಒಂದು ಸಂಗತಿಯ ಬಗ್ಗೆ ನಿಮ್ಮ ಜೊತೆ ನಾನು ಮಾತನಾಡಲೇಬೇಕಾದಂತಹ ಒತ್ತಡ, ಆಂತರಿಕ ಒತ್ತಡ ಶುರುವಾಯಿತು. ಮಾತನಾಡ್ತಾ ಇದ್ದೀನಿ. ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಉದಯನಿಧಿ ಸ್ಟಾಲಿನ್. ಮೊದಲನೇ ದಿನದ ಅಸೆಂಬ್ಲಿ, ಹೊಸ ಗೌರ್ಮೆಂಟ್ ಬಂದಿದೆ, ಇವನು ವಿರೋಧ ಪಕ್ಷದ ನಾಯಕ. ಉದಯನಿಧಿ ಸ್ಟಾಲಿನ್ ಇಸ್ ದ ಲೀಡರ್ ಆಫ್ ದ ಅಪೋಸಿಷನ್. ಆತ ಕೊಡೋ ಸ್ಟೇಟ್ಮೆಂಟ್ ಏನು? ಆ ಒಂದೇ ಮಾತ್ರ ವಿಷಯ ಪ್ರಸ್ತಾಪಿಸಿ ಹೇಳೋದು, ಎರಾಡಿಕೇಟ್ ಸನಾತನ ಧರ್ಮನ ನಾಶ ಮಾಡಿ, ಅಳಿಸಿ ಹಾಕಿ. ಇದೇನು ಉದಯನಿಧಿ ಸ್ಟಾಲಿನ್ ಹೇಳ್ತಾ ಇರೋದಲ್ಲ, ಬುದ್ಧ ಕೂಡ ಅದನ್ನೇ ಹೇಳಿದ್ದು ಬೇರೆ ಬೇರೆ ಪದಗಳಲ್ಲಿ. ಮುಖ್ಯವಾಗಿ ಏನು, ಅಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇದೆ, ಅದು ಅಸಮಾನತೆ, ಸಾಮಾಜಿಕ ಅಸಮಾನತೆ ಉಂಟು ಮಾಡಿದೆ, ಅದನ್ನು ತೊಡೆದು ಹಾಕಬೇಕು. ಬುದ್ಧನಿಂದ ಶುರುವಾಗಿ ಮಹಾವೀರನಿಂದ ಹಿಡಿದು, ನಮ್ಮ ವಚನಕಾರರಿಂದ ಹಿಡಿದು, ಅಂಬೇಡ್ಕರ್, ಕುವೆಂಪು, ದೇವನೂರು ಮಹಾದೇವ ಮತ್ತು ನಾವುಗಳು ಎಲ್ಲ ಮಾತನಾಡ್ತಾರೆ ಅದರ ಬಗ್ಗೆ. ಇವತ್ತು ಕೂಡ ಲಕ್ಷಾಂತರ ಜನ ಅದರ ವಿರುದ್ಧ ಮಾತನಾಡ್ತಿದ್ದಾರೆ. ಸನಾತನ ಧರ್ಮ ಅಂದಾಗ ನಮಗೆ ಅದ್ರ ಬಗ್ಗೆ ಬೇಸರ ಆಗಲ್ಲ, ಆದರೆ ಅಲ್ಲಿ ಅಧಾರ್ಮಿಕ ಅಂಶ ಇದೆ ಅನ್ನೋದನ್ನು ನಾವು ಒತ್ತಿ ಹೇಳ್ತೀವಿ. ಆ ಅಧಾರ್ಮಿಕ ಅಂಶ ತೆಗೀರಿ. ನಾವು RSS ಇರಲಿ, BJP ಇರಲಿ, ಅಥವಾ RSS BJP ಥರ ಬೇರೆಯವರು ಸನಾತನ ಧರ್ಮ ಗೌರವ ಇಟ್ಕೊಂಡಿರೋರು, ಅದ್ರ ಬಗ್ಗೆ ಪೂಜ್ಯ ಭಾವನೆ ಇಟ್ಕೊಂಡಿರೋರು, ಭಕ್ತಿ ಇಟ್ಕೊಂಡಿರೋರು, ಅವರೆಲ್ಲರಿಗೂ ನಾವು ಹೇಳೋದು ಒಂದೇ, ನಾವು ಧರ್ಮದ ವಿರುದ್ಧ ಅಲ್ಲ, ಆದರೆ ಆ ಧರ್ಮದಲ್ಲಿ ಅಧರ್ಮ ತುಂಬ ಇದೆ. ನಾನು ಹೇಳ್ತಿರೋದು ಹೌದಾ ಅಲ್ವಾ? ಧರ್ಮ ಇವನು ದೊಡ್ಡವನು ಇವನು ಚಿಕ್ಕವನು ಅಂತ ನೋಡೋದಿಲ್ಲ. ಹುಟ್ಟನ್ನು ಆಧರಿಸಿ ಇವನು ಉತ್ತಮ ಇವನು ಕನಿಷ್ಠ ಅಂತ ಹೇಳೋದಿಲ್ಲ. ಆದರೆ ಸಾವಿರಾರು ವರ್ಷಗಳಿಂದ ಬಂದ್ಬಿಟ್ಟಿದೆ. ಅದು ಋಗ್ವೇದದ ಪುರುಷ ಸೂಕ್ತ, ಅಲ್ಲಿ ಶುರು ಆಗುತ್ತೆ. ತಲೆಯಿಂದ ಬ್ರಾಹ್ಮಣ ಹುಟ್ಟದ, ಭುಜಗಳಿಂದ ಕ್ಷತ್ರಿಯ ಹುಟ್ಟದ, ಹೊಟ್ಟೆಯಿಂದ ವೈಶ್ಯ ಹುಟ್ಟದ, ತೊಡೆ ಮತ್ತು ಪಾದಗಳಿಂದ ಶೂದ್ರ ಶಾಶ್ವತ ಗುಲಾಮ. ಇವನು ಶಾಶ್ವತವಾಗಿ ಅಧಿಕಾರ ನಡೆಸೋನು ಕ್ಷತ್ರಿಯ, ಶಾಶ್ವತವಾಗಿ ಎಲ್ಲವನ್ನು ನಿಯಂತ್ರಿಸೋನು ಬ್ರಾಹ್ಮಣ ಅಂತ ಪುರುಷ ಸೂಕ್ತ. ಅದನ್ನು ಇನ್ನೂ ವ್ಯಾಪಕವಾಗಿ ವಿಸ್ತೃತವಾಗಿ ಮನುಸ್ಮೃತಿ ಹೇಳುತ್ತೆ, ಅದನ್ನು ದಾಖಲಿಸುತ್ತೆ. ವೇದಗಳಲ್ಲಾಗಲಿ ಮನುಸ್ಮೃತಿಯಲ್ಲಾಗಲಿ ಬೇರೆ ಉತ್ತಮ ಅಂಶಗಳಿಲ್ವಾ? ಇದಾವೆ. ಆದರೆ ಇದು ಸಾಮಾಜಿಕವಾಗಿ ಬೇರೂರಿ ಬಿಟ್ಟಿರೋದ್ರಿಂದ ನಾವು ಇದರ ವಿರುದ್ಧ ಧ್ವನಿ ಎತ್ತಲೇಬೇಕು. ಹಾಗಂತ ಹೇಳಿ ಸಾವಿರಾರು ವರ್ಷಗಳಿಂದ ಬಂದಿರೋ ಈ ರೋಗವನ್ನು ಇವತ್ತು ಒಂದು ಸ್ಟೇಟ್ಮೆಂಟ್ ಮೂಲಕ ತೆಗೆಯೋಕ್ಕಾಗೋದಿಲ್ಲ, ಅಳಿಸಿ ಹಾಕೋದಕ್ಕಾಗೋದಿಲ್ಲ. ಅಷ್ಟಾಗಿ ಉದಯನಿಧಿ ಸ್ಟಾಲಿನ್ ಸಹ ಯಾವ ಆಕ್ಷನ್ ಪ್ಲಾನ್ ಬಗ್ಗೆ ಹೇಳೋದಿಲ್ಲ, ಯಾವ ರೀತಿ ಅದನ್ನು ನಾಶ ಮಾಡಬೇಕು, ತೊಡೆದಾಕಕ್ಕೆ ಸಾಧ್ಯ, ಹೀಗೆ ಹೋಗಿ ಅಂತಲೂ ಹೇಳೋದಿಲ್ಲ, ಅದು ತೊಡೆದಾಕಬೇಕು. ನಿನ್ನೆ ಆ ಒಂದು ಸ್ಟೇಟ್ಮೆಂಟ್ನ ಕೊಡುವ ಅಗತ್ಯ ಏನಿತ್ತು, ಔಚಿತ್ಯ ಏನಿತ್ತು? ಮೊದಲನೇ ದಿನದ ಅಸೆಂಬ್ಲಿ, ವಿರೋಧ ಪಕ್ಷದ ನಾಯಕ ಅವನು ಎಚ್ಚರಿಸಬೇಕಾಗಿತ್ತು. ನೀವು ದಾರಿ ತಪ್ಪಿದಾಗ ನಾವು ಕಿವಿ ಹಿಂಡ್ತೀವಿ, ನಿಮ್ಮನ್ನು ನಾವು ಹದ್ದಿನ ಕಣ್ಣುಗಳಿಂದ ನೋಡ್ತಾ ಇರ್ತೀವಿ, ವಾಚ್ ಮಾಡ್ತಾ ಇರ್ತೀವಿ, ಗಮನಿಸ್ತಿರ್ತೀವಿ. ನೀವು ಒಂದು ತಪ್ಪು ಮಾಡಿದ್ರೆ, ಜನರ ಹಿತಕ್ಕೆ ವಿರುದ್ಧವಾಗಿ ಹೋದರೆ ನಾವು ಸುಮ್ಮನೆ ಇರೋದಿಲ್ಲ, ನಮ್ಗೆ ಅನುಭವ ಇದೆ. ಇದನ್ನೆಲ್ಲ ಹೇಳೋದು ಬಿಟ್ಬಿಟ್ಟು ಎರಾಡಿಕೇಟ್ ಸನಾತನ ಧರ್ಮ. ಕಾರಣ ಒಂದೇ, ಯಾಕೆಂದರೆ ವಿಜಯ್ ಪ್ರಥಮ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ಅವನು ಓತು ತಗೊಳ್ಳೋದಕ್ಕೆ ಮುಂಚೆನೆ ಪ್ರಮಾಣ ವಚನ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಮುಂಚೆನೇ ಶ್ವೇತಪತ್ರ ತರ್ತಾನೆ ಹಿಂದೆ ಇದ್ದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ. ಅಲ್ಲಿ 10 ಲಕ್ಷ ಕೋಟಿ ಸಾಲ ಆಗಿರೋದನ್ನು ಹೇಳ್ತಾನೆ. ಅದು ಎಲ್ಲಿಂದ ಬಂದಿದೆ, ಯಾವಾಗ ಬಂದಿದೆ, ಸ್ಟಾಲಿನ್ ಬಂದಮೇಲೆ ಎಷ್ಟಾಯಿತು ಮುಂದೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ತನಿಖೆ ನಡೀಲೇಬೇಕು. ಶ್ವೇತಪತ್ರ ತಂದಾಗ ಅದು ಸುಮ್ಮನೆ ಮೂಲೆಗೆ ಎಸೆಯೋಕ್ಕಾಗಲ್ಲ, ಅದು ಕಸದ ಬುಟ್ಟಿಗೆ ಎಸೆಯೋಕ್ಕಾಗಲ್ಲ. ಅದ್ರ ಬಗ್ಗೆ ತನಿಖೆ ನಡೆಯುತ್ತೆ. ನಡೆದಾಗ ಇದಲ್ಲ, ಉದಯನಿಧಿ ಸ್ಟಾಲಿನ್ ಇವರ ವಂಶ ಇದೆಯಲ್ಲ, ಎಂಟೈರ್ ಕುಲ, ಅವರು ಎಷ್ಟು ಹಣ ಮಾಡಿದ್ದಾರೆ, ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಅಂದರೆ 1 ಲಕ್ಷ ಕೋಟಿಗಿಂತಲೂ ಹೆಚ್ಚು. ನಾನು ಹೇಳ್ತಾ ಇರೋ ಕರುಣಾನಿಧಿಯ 3 ಹೆಂಡತಿಯರು, ಬಾಮೈಗಳು, ಅಳಿಯಂದಿರು, ಸೊಸೆಯಂದಿರು ಎಲ್ಲ ಸೇರಿ ಮಾಡಿರೋದು 1 ಲಕ್ಷ ಕೋಟಿಗಿಂತಲೂ ಅಧಿಕ. ಸಾಮಾಜಿಕ ಅಸಮಾನತೆ ಬಗ್ಗೆ ಮಾತನಾಡೋ ಉದಯನಿಧಿ ಸ್ಟಾಲಿನ್ ಆರ್ಥಿಕ ಅಸಮಾನತೆ ಎಲ್ಲಿ ಯಾಕೆ ಮಾತನಾಡಲ್ಲ? ಭ್ರಷ್ಟಾಚಾರ ಕೂಡ ಅಷ್ಟೇ ಕೆಟ್ಟದ್ದು ಅಂತ ಯಾಕೆ ಹೇಳಲ್ಲ? ಜಾತಿ ವ್ಯವಸ್ಥೆ ಬಂದ ಉದ್ದೇಶ ಏನು? ಸಂಪತ್ತಿನ ಮೇಲೆ ಹಿಡಿತ ಸಾಧಿಸೋದಕ್ಕೇ ಜಾತಿ ವ್ಯವಸ್ಥೆ ಬಂದಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅವರಿಗೆ ಮಾತ್ರ ಸಂಪತ್ತಿನ ಮೇಲೆ ಹಿಡಿತಾ ಇರುತ್ತೆ, ಶೂದ್ರನಿಗೆ ಇಲ್ಲ. ಆ ಕಾಲದಲ್ಲಿ ದಲಿತ ಇರಲೇ ಇಲ್ಲ. ಸತ್ಯವಾಗಿ ಹೇಳ್ತಿದ್ದೀನಿ, ಇವನು ಕೂಡ ಶೂದ್ರನೇ, ದ್ರಾವಿಡ ಸಂಸ್ಕೃತಿ ಶೂದ್ರ ಸಂಸ್ಕೃತಿನೇ. ದಲಿತರನ್ನು ಮಾಡಿದವರು ವೈದಿಕರಲ್ಲ, ಬ್ರಾಹ್ಮಣರಲ್ಲ. ಪದೇ ಹೇಳ್ತಿದ್ದೀನಿ. ಹಾಗಂತ ಹೇಳಿ ನಾವು ಈ ದಲಿತತ್ವವನ್ನು ಇವತ್ತಿಗೂ ಉಳಿಸಿದ್ದೀವಿ. ಇವತ್ತಿಗೂ ಶೋಷಣೆ ನಡೀತಿದೆ, ಅಮಾನವೀಯವಾಗಿ ಅವ್ರನ್ನ ನಡೆಸ್ಕೊಳ್ತಾರೆ ಹಳ್ಳಿಗಳಲ್ಲಿ. ಬಿಟ್ಬಿಡಿ, ತಮಿಳುನಾಡಿನಲ್ಲೂ ಅಷ್ಟೇ.
ಈ ಶೂದ್ರ ಅನ್ನುವ ಒಂದು ಜನಾಂಗ ಅವನು ಕೂಡ ಅನ್ಟಚಬಲ್, ಅಸ್ಪೃಶ್ಯ ಅನ್ನೋ ಇದರಿಂದ ಹೊರಗಡೆ ಬಂದ. ಇನ್ರೋಡ್ ಗುಪ್ತ ಮಾರ್ಗಗಳನ್ನ ಮಾಡ್ಕೊಂಬಿಟ್ಟ. ಯಾರಿಗೆ? ಇದನ್ನು ಪ್ರತಿಪಾದಿಸ್ತಿದ್ದವರಿಗೆ. ಆ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸ್ತಿದ್ರೋ ಅಲ್ಲಿಗೆ ಅವನು ಒಳ ರಸ್ತೆಗಳನ್ನ ಮಾಡ್ಕೊಂಡ್ಬಿಟ್ಟ, ಸುರಂಗ ಕೊರೆದುಬಿಟ್ಟ. ಅವನಿಂದ ಬಂದವರು ಈ ದಲಿತರು ಹೋಗಲಿಲ್ಲ. ನಾವು ಅಸ್ಪೃಶ್ಯರಾಗೇ ಇರ್ತೀವಿ, ಅಸ್ಪೃಶ್ಯ ಶೂದ್ರರಾಗಿರ್ತೀವಿ ಅಂದರು. ಶೂದ್ರನೂ ಅಲ್ಲ, ಶೂದ್ರರು ಇವಾಗ ಎಲ್ಲರಿಗೂ ಸಲ್ತಾರೆ, ನೀನು ದಲಿತ ಅಸ್ಪೃಶ್ಯ ಅಂತ ಹೇಳಿದ್ರು. ಇವತ್ತು ಏನು ಸನಾತನ ಧರ್ಮ ಅಂತ ಹೇಳ್ತೀರಿ? ಇಡೀ ಇಂಡಿಯಾದಲ್ಲಿ ನಡೀತಾ ಇರೋದು ಇದು. ಬರೀ ಕರ್ನಾಟಕ ಹೇಳ್ತಿಲ್ಲ, ತಮಿಳ್ನಾಡು ಹೇಳ್ತಿಲ್ಲ ನಾನು. ಇಡೀ ಇಂಡಿಯಾದಲ್ಲಿ ದಲಿತ ಜನಾಂಗವನ್ನು ಸೃಷ್ಟಿ ಮಾಡಿದ್ದೇ ಶೂದ್ರರು. ನಾನು ಕೂಡ ಶೂದ್ರ ಜನಾಂಗಕ್ಕೆ ಸೇರಿದವನು. ನಾನು ದಲಿತನೂ ಅಲ್ಲ ಅಥವಾ ಬ್ರಾಹ್ಮಣ ಜಾತಿಗೆ ಸೇರಿದವನಲ್ಲ. ಆದರೆ ನನ್ನ ಬಗ್ಗೆ ನನಗೆ ಒಳನೋಟ ಇರಬೇಕು. ನಮ್ಮವ್ರು ಏನು ತಪ್ಪು ಮಾಡಿದ್ದಾರೆ, ಆ ತಪ್ಪು ಮಾಡಿದ್ದನ್ನು ತಿಳ್ಕೊಂಡಾಗ ಮಾತ್ರ, ಅದನ್ನು ಹೊಣೆಗಾರಿಕೆಯನ್ನು ಒಪ್ಕೊಂಡಾಗ ಮಾತ್ರ ಆ ತಪ್ಪನ್ನು ತೊಡೆದು ಹಾಕಬಹುದು. ಇವನು ನಾವೆಲ್ಲ ಸಾಚಾಗಳು, ನಾವೆಲ್ಲ ಹೊರಗಡೆ ಬಂದುಬಿಟ್ಟಿದ್ದೀವಿ, ಸನಾತನ ಧರ್ಮ ಹೊಡೆದಾಕಿ. ಹೇಗೆ ಹೊಡೆದಾಕತ್ತಪ್ಪ? ನೀನು ಗಮನ ಸೆಳೆಯೋದಕ್ಕೋಸ್ಕರ, ಗಮನ ಬೇರೆ ಕಡೆ ಸರಿಸೋದಕ್ಕೋಸ್ಕರ ಸನಾತನ ಧರ್ಮ ತಂದೆಯಲ್ಲ, ಅರ್ಥ ಆಗಲ್ವಾ? ಆದರೆ ನಮ್ಮ ದೇಶ ಎಷ್ಟು ಬುದ್ಧಿವಂತ ದಡ್ಡರುಗಳಿಂದ, ವಿದ್ಯಾವಂತ ದಡ್ಡರುಗಳು, ಬುದ್ಧಿವಂತ ದಡ್ಡ ಆಗಿರಲ್ಲ, ವಿದ್ಯಾವಂತ ಕೂಡ ದಡ್ಡರಾಗಿರ್ತಾನೆ. ವಿದ್ಯಾವಂತ ದಡ್ಡರುಗಳಿಂದ ಎಷ್ಟು ತುಂಬೋಗಿದೆ ಅಂದರೆ, ಆ ಸ್ಟೇಟ್ಮೆಂಟ್ ತೊಗೊಂಡಾಗ ಇವನು ಡೈವರ್ಟ್ ಮಾಡ್ತಿದ್ದಾನೆ, ನಮ್ಮ ಗಮನ ಬೇರೆ ಕಡೆ ಸರಿಸ್ತಾ ಇದ್ದಾನೆ ಅಂತ ಒಬ್ಬರೂ ಹೇಳಲಿಲ್ಲ. ಬಹುಶಃ ನಾನೇ ಮೊದಲನೇದಾಗಿ ಹೇಳ್ತಾ ಇರೋದು. ಎಲ್ಲ ಹೇಳಿದ್ದು ಒಂದೇ, ಅವನಿಗೆ ಸಿಟ್ಟಿತ್ತು, ಅದರ ವಿರುದ್ಧ ಇದ್ದ, ಮಾತನಾಡ್ದ, ಮತ್ತು ಜೊತೆಗೆ ಅವನಿಗೆ ಒಂದು ಶೋಕಿ, ಖುಷಿ, ಗುಡಾಫೆ ಇದರಲ್ಲಿ ಮಾತನಾಡ್ತಾನೆ ಅಂತ ಹೇಳಿ ನ್ಯಾಷನಲ್ ಮೀಡಿಯಾಗಳು ಎಷ್ಟು ಖಂಡಿಸ್ತಾ ಇದ್ದಾವೆ ಅಂದರೆ, ನೀವೇನು ಅದಕ್ಕೋಸ್ಕರ ಅವನ್ನ ನೇಣಾಕೋಕ್ಕಾಗತ್ತಾ? ಅವನನ್ನು ಜೈಲಿಗೆ ಕಳ್ಸೋಕ್ಕಾಗತ್ತಾ? ಒಂದು ಕೇಸ್ ಹಾಕಿದ್ರು ಏನಾಗತ್ತದು? ಏನೂ ಆಗಲ್ಲ. ಆದರೆ ಕರಪ್ಷನ್ಗೋಸ್ಕರ ಆತನ ಕುಟುಂಬವನ್ನು, ಆತನ ವಂಶದವರನ್ನು ಜೈಲಿಗೆ ಕಳಿಸಬಹುದು. ಪ್ಲೀಸ್ ಮಾರ್ಕ್ ಮೈ ವರ್ಡ್ಸ್. ವೈಯಕ್ತಿಕವಾಗಿ ನನಗೇನೂ ಇಲ್ಲ. ಆದರೆ ದ್ರವಿಡ ಚಳವಳಿಯನ್ನು ನಾಶ ಮಾಡಿದವರು ಇವರಲ್ಲ. ನಿಜವಾದ ದ್ರಾವಿಡ ಸಂಸ್ಕೃತಿ ಬಿಡಿಸ್ಕೊಂಡಿದ್ದಿದ್ರೆ, ಅವರು ಅಪ್ಕೊಂಡಿದ್ರೆ, ಅಳವಡಿಸ್ಕೊಂಡಿದ್ರೆ ಈ ರೀತಿ ಕರಪ್ಟ್ ಆಗ್ತಾ ಇರಲಿಲ್ಲ. ಹಂಚ್ಕೊಂಡು ತಿನ್ನೋದನ್ನು ಹೇಳ್ಕೊಡೋದು ದ್ರಾವಿಡ ಸಂಸ್ಕೃತಿ. ಅದನ್ನು ಶ್ರೇಣೀಕೃತ ವ್ಯವಸ್ಥೆ ಮಾಡಿದ್ದು ಆ ಸನಾತನ ಸಂಸ್ಕೃತಿ. ನೀವೆಲ್ಲಿ ದ್ರಾವಿಡ ಸಂಸ್ಕೃತಿ ಮೂಲಕ ಅದನ್ನು ಸರಿಪಡಿಸಿದ್ರಿ? ಆಗ ಅದನ್ನು ಸರಿಪಡಿಸಿದ್ರೆ ಅಲ್ಲಿ ಸನಾತನ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ನಾವು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಅಂತ ಹೊರಟೋಗಿರೋದು. ನೀವು ಮಾಡಲೇ ಇಲ್ಲ. ನೀವು ಬರೀ ಅವರು ಬೈಕೊಂಡು ಹೋದ್ರಿ ಅಷ್ಟೇ, ಸನಾತನಿಗಳು ಬ್ರಾಹ್ಮಣ್ಯ, ಸನಾತನಿಗಳು ಬ್ರಾಹ್ಮಣ್ಯ, ಜಾತಿ ವ್ಯವಸ್ಥೆ ಅಂತ. ಆದರೆ ಸರಿಪಡಿಸೋಕೆ ಹೋಗಲೇ ಇಲ್ಲ. ಅದ್ರ ಹೆಸರಲ್ಲಿ ಲೂಟಿ ಹೊಡೆದ್ರಿ. ಇವನಪ್ಪ, ಇವನ ತಾತ, ಇವನ ವಂಶ ಎಲ್ಲರೂ ಲೂಟಿ ಹೊಡೆದ್ರು. ಗಮನ ಬೇರೆ ಕಡೆ ಹರಿಸ್ತಿದ್ದಾನೆ. ಇಲ್ಲಿನ ವಿದ್ಯಾವಂತರು, ಇಂಡಿಯಾದ ವಿದ್ಯಾವಂತರು ಅಥವಾ ಇಂಡಿಯಾದ ಬುದ್ಧಿವಂತರು ಕಣ್ಣು ತೆರಿಬೇಕು. ಯಾವ ಕಾರಣಕ್ಕೂ ನರೇಟಿವ್ ಶಿಫ್ಟ್ ಆಗಿಬಿಡಬಾರ್ದು. ಈ ಭ್ರಷ್ಟಾಚಾರ ಇದೆಯಲ್ಲ, ಇದು ಬ್ರಾಹ್ಮಿನಿಸಮ್ನೂ ಕೂಡ ಗಟ್ಟಿಗೊಳಿಸುವ ಒಂದು ಹುನ್ನಾರ. ಬ್ರಾಹ್ಮಣರನ್ನಲ್ಲ, ಬ್ರಾಹ್ಮಣ್ಯ. ಯಾಕೆಂದರೆ ಯಾವುದೇ ಬ್ರಾಹ್ಮಣ ಸಂತತಿನೂ ಮಾಡಿಲ್ಲ, ಅಷ್ಟು ಮಾಡಿಬಿಟ್ಟಿದ್ದಾರೆ ತಮಿಳುನಾಡಿನಲ್ಲಿ. ಈ ರೀತಿ ಸನಾತನ ಧರ್ಮದ ವಿರುದ್ಧ ಮಾತಾಡ್ಕೊಂಡ್ಬಂದ ಈ ಜನಗಳು, ಈ ವಂಚಕರು. ಇದ್ರ ಬಗ್ಗೆ ಎಲ್ಲರೂ ಎಚ್ಚರವಾಗಿರಬೇಕು, ಕಣ್ ತೆರೆದಿರಬೇಕು ಅಂತ ನಾನು ಬಯಸ್ತೀನಿ. ನಮಸ್ಕಾರ.